ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಚಟ್ನಿ ಹೇಗ್ ಮಾಡೋದು ಅಂತ ರೆಸಿಪಿನ ತೋರಿಸ್ತೀನಿ. ಇದು ಇಡ್ಲಿಗೆ, ದೋಸೆಗೆ, ನೀರ್ ದೋಸೆಗೆ, ಮಸಾಲೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇವಾಗ. ಇದು ತುಂಬಾ ಈಸಿ ಅಂಡ್ ಸಿಂಪಲ್ ರೆಸಿಪಿ. ಇದಕ್ಕೆ 2 ಕಪ್ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ಟೇಸ್ಟ್ ನೋಡಿ. ಮತ್ತೆ ಚೆನ್ನ ದಾಲು ಸೇಮ್ ಕಪ್ ಅಲ್ಲೇ ಹಾಫ್ ಕಪ್. ರೆಡ್ ಚಿಲ್ಲಿ ಮತ್ತೆ ಕಾಶ್ಮೀರಿ ಚಿಲ್ಲಿ. ರೆಡ್ ಚಿಲ್ಲಿ 6, ಕಾಶ್ಮೀರಿ ಚಿಲ್ಲಿ 2 ಗಾರ್ಲಿಕ್ ಮತ್ತೆ ಹುಣಸೆ ಹಣ್ಣು. ಇವಾಗ ಎಲ್ಲಾನು ಪ್ಯಾನ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪ್ಯಾನ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಏನ್ ಬೇಡ ಇದಕ್ಕೆ, ನಿಮಗೆ ಬೇಕು ಅಂದ್ರೆ ಆಯಿಲ್ ಸ್ವಲ್ಪ ಹಾಕೋಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ, ಇಲ್ಲ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇವಾಗ ಒಂದ್ ಪ್ಲೇಟ್ ಹಾಕೊಳ್ಳಿ. ಅದಾದ್ಮೇಲೆ ರೆಡ್ ಚಿಲ್ಲಿ 6, ಬ್ಯಾಡಗಿ ಮೆಣಸಿನ್ಕಾಯಿ 2 ಗಾರ್ಲಿಕ್, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಇವಾಗ ಹಾಕೊಳ್ಳಿ. ಸ್ವಲ್ಪ ಆರದ್ಮೇಲೆ, ತುಂಬಾ ಬಿಸಿ ಬಿಸಿ ಹಾಕೋಬೇಡಿ. ಇವಾಗ ಸ್ವಲ್ಪ ಇಟ್ಟಿರೋ ತೆಂಗಿನಕಾಯಿ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಉಪ್ಪು ನಾನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ನೀವು ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು. ಇವಾಗೆಲ್ಲ ಚೆನ್ನಾಗಿ ಇದನ್ನ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಇವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ. ನಿಮಗ್ ಬೇಕು ಅಂದ್ರೆ ತರ್ತರಿಗೂ ಮಾಡ್ಕೋಬಹುದು, ಆದ್ರೆ ನಾನು ನುಣ್ಣಗೆ ರುಬ್ಬಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೊಂದು ಸರ್ವಿಂಗ್ ಬೌಲ್ ತಗೊಂಡು ಸರ್ವಿಂಗ್ ಬೌಲ್ಗೆ ಹಾಕಿ. ಹಾಕಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆಗೆ 2 ಸ್ಪೂನ್ಸ್ ಆಯಿಲ್ ಹಾಕೊಳ್ಳಿ. ಒಂದ್ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಡ, 1/4 ಸ್ಪೂನ್ ಜೀರಿಗೆ ಸಾಕು. ಆಮೇಲೆ ಕಡಲೆಬೇಳೆ ಸ್ವಲ್ಪ, ಅದನ್ನು ಅಷ್ಟೇ ಒಂದು ಹಾಫ್ ಸ್ಪೂನ್ ಕಡಲೆಬೇಳೆ ಸಾಕು. ಆಮೇಲೆ 1 ಸ್ಮಾಲ್ ಪೀಸಸ್ ಆಫ್ ಚಿಲ್ಲಿ ಮತ್ತೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದ್ರ ಮೇಲೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋ ಚಟ್ನಿ ಮೇಲೆ, ಕಡಲೆಬೇಳೆ ಚಟ್ನಿ ಮೇಲೆ ಹಾಕೊಳ್ಳಿ. ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹೊಸ ರೆಸಿಪಿಗಳದ್ದು ನೋಟಿಫಿಕೇಶನ್ ನಿಮಗ್ ಬರುತ್ತೆ. ಇವಾಗ ಕಡಲೆಬೇಳೆ ಚಟ್ನಿ ರೆಡಿ ಆಗಿದೆ. ಇದನ್ನ ನೀವು ದೋಸೆ, ಇಡ್ಲಿ ಇಲ್ಲ ನೀರ್ ದೋಸೆ ಜೊತೆನೂ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.